ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದ್ಬಿಟ್ಟು 22ನೇ ತಾರೀಕು ಜನವರಿ 2024. ದ ಬಿಗ್ಗೆಸ್ಟ್ ಡೇ ಅಂತ ಹೇಳ್ಬೋದಲ್ವಾ, ಪ್ರತಿಯೊಬ್ಬರಿಗೂ ಮೋಸ್ಟ್ ಮೆಮೊರೇಬಲ್ ಡೇ. ಯಾಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ರಾಮ ಬರ್ತಾ ಇದ್ದಾನೆ. ಲೈಕ್ ಲಿಟ್ರಲಿ ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ, ವರ್ಡ್ಸೇ ಬರ್ತಾ ಇಲ್ಲ ಸೀರಿಯಸ್ಲಿ. ಎಲ್ಲೋ ಒಂಥರ ಲೈಕ್ ಎಷ್ಟೋ ಸಲ ನಾನು ಎಮೋಷ್ನಲ್ ಆಗಿಬಿಟ್ಟೆ. ಇವಾಗಲೂ ನನಗೆ ಇದನ್ನು ಹೇಳಬೇಕಾದ್ರೆ ಲೈಕ್ ಒಂಥರ ಐ ಆಮ್ ಫೀಲಿಂಗ್ ವೆರಿ ಎಮೋಷ್ನಲ್. ಆ ಸ್ಪಿರಿಚುಯಾಲಿಟಿ, ಇದು ಮೇ ಬಿ ಹಾಗೆ ಮಾಡಿಸ್ತಿರಬಹುದು. ನಿಮಗೆ ಈ ವಿಡಿಯೋ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಸಿಗುತ್ತೆ. ರಾಮ ಬಂದು ನೆಲೆಸಿದ ಮೇಲೆ ಈ ವಿಡಿಯೋ ಸಿಗುತ್ತೆ. ಇದೇನರ ಬಗ್ಗೆ ಅಂತ ಹೇಳಿದರೆ, ಸಿಂಪಲಾಗಿ ಒಂದು ಬುಕ್ ಆಫ್ ಆನ್ಸರ್ಸ್ನ ಓಪನ್ ಮಾಡಿ ಶ್ರೀರಾಮನ ಮೆಸೇಜ್ ನಿಮಗೇನಿದೆ ಅಂತ ನೋಡೋಣ. ಒಂದು ಸಿಂಪಲ್ ಮೆಸೇಜ್ನ ತೆಗಿತೀನಿ. ಜಸ್ಟ್ ಒಂದು ಮೆಸೇಜ್ ತೆಗಿಯೋಕ್ಕೆ ಈ ವಿಡಿಯೋನ ಅಂದರೆ ಅಲ್ಲ, ಯಾಕೋ ಗೊತ್ತಿಲ್ಲ. ಲೈಕ್ ಐ ಫೆಲ್ಟ್ ಒಂದು ಮೆಸೇಜ್ ಆದರೂ ಕೊಡಬೇಕು ಅಂತ ನನಗೆ ತುಂಬ ಫೀಲ್ ಆಯಿತು. ಆ್ಯಂಡ್ ಏನಾದರೂ ರೆಮಿಡೀಸ್ ಹೇಳಿ ಈ ದಿನಕ್ಕೆ ಅಂತ ಹೇಳಿದರೆ, ನಂಗೆ ನಿಜ ರೆಮಿಡೀಸ್ ಬೇಕಾ ಈ ದಿನಕ್ಕೆ? ನಮಗೆ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದೀವಿ ನಾವು. ಅಬ್ಸರ್ವ್ ಮಾಡಿ ನೀವು, ಈಗ ಸೋಷಿಯಲ್ ಮೀಡಿಯಾ ನೋಡಬೇಕಾದ್ರೆ ಅಥವಾ ಟಿ ವಿ ನ್ಯೂಸ್ ನೋಡಬೇಕಾದ್ರೆ ನಮಗೆ ಗೊತ್ತಿಲ್ಲ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದೀವಿ. ಇದಕ್ಕಿಂತ ಬೆಸ್ಟ್ ರೆಮಿಡಿ ಬೇಕಾ ನಿಮಗೆ ಹೇಳಿ? ಸೊ ಯಾರಾದರೂ ಆ ಥರ ಕನೆಕ್ಟಾಗಿ ಹೇಳ್ಕೊತಾ ಇಲ್ಲ ಅಂದರೆ ದಯವಿಟ್ಟು ಲೈಕ್ ಇವತ್ತು ಒಂದಿನ ಫುಲ್ ಹೋಲ್ ಡೇ ಜೈ ಶ್ರೀರಾಮ್ ಅಂತ ಚಾಂಟ್ ಮಾಡ್ತಾ ಇರಿ. ನನಗೆ ತಿಳಿದ ಮಟ್ಟಿಗೆ ಯಾರೂ ನೀವು ಚಾಂಟ್ ಮಾಡ್ತಿಲ್ಲ ಅಂತ ಅನ್ನಿಸ್ತಾ ಇಲ್ಲ. ಸೊ ಅದು ಹೆಂಗೋ ಗೊತ್ತಿಲ್ಲ, ಅದೆಲ್ಲ ನಮ್ಮ ಬ್ಲಡ್ಡಲ್ಲೇ ಇದೆ. ಲೈಕ್ ನಮ್ಮ ಸನಾತನ ಧರ್ಮ ಅಥವಾ ನಮ್ಮ ಹಿಂದೂ ಧರ್ಮ ಇಸ್ ಲೈಕ್ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಪ್ಯೂರೆಸ್ಟ್ ಧರ್ಮ ಅಂತ ಹೇಳ್ಬೋದು. ನಾನು ಬೇರೆ ಧರ್ಮದ ಬಗ್ಗೆ ಯಾವುದೇ ರೀತಿ ಕಾಮೆಂಟ್ ಮಾಡ್ತಿಲ್ಲ. ನಮ್ಮ ಧರ್ಮ ಏನಿದೆ ಅದ್ರ ಬಗ್ಗೆ ಅಷ್ಟೇ ಮಾತಾಡೋಣ. ಇಲ್ಲಿ ಯಾವುದೇ ಥರ ರೇಸಿಸಮ್ ಇಲ್ಲ ದಯವಿಟ್ಟು. ಓಕೆ. ಆ್ಯಂಡ್ ನಾನು ಹೇಳ್ತಿದ್ದೀನಲ್ಲ, ನನಗೆ ಏನೋ ಒಂಥರ ಲೈಕ್ ಮಾತೇ ಬರ್ತಾ ಇಲ್ಲ. ಬಟ್ ನನಗೆ ಒಂದು ಸಣ್ಣ ಕತೆ ನೆನಪಿದೆ. ಇದನ್ನು ನಾನು ಫೇಸ್ಬುಕ್ಕಲ್ಲಿ ಓದಿದ್ದು. ಅದು ಇವಾಗಲ್ಲ, ಲೈಕ್ ಆಲ್ಮೋಸ್ಟ್ ತುಂಬ ವರ್ಷಗಳಾಯಿತು ನಾನು ಅದನ್ನು ಓದಿ. ಆ ಒಂದು ಚಿಕ್ಕ ಮೆಸೇಜನ್ನು ಹೇಳ್ತೀನಿ. ಐ ಡೋಂಟ್ ನೋ, ಐ ಫೆಲ್ಟ್ ಲೈಕ್ ಸೇಯಿಂಗ್ ಇಟ್. ಒಂದು ಸಲ ಅಳಿಲು, ಇದನ್ನು ಆಲ್ರೆಡಿ ನಾನು ನನ್ನ ಚಾನಲಲ್ಲೂ ಹೇಳಿದ್ದೀನಿ ಅನ್ಕೋತೀನಿ. ಎನಿವೇಸ್ ಅಲ್ಲಿ ಹೇಳ್ತೀನಿ ಇನ್ನೊಂದು ಸಲ. ಒಂದು ಸಲ ಅಳಿಲು ಏನಾಗುತ್ತೆ, ಶ್ರೀರಾಮನ ಕಾಲು ಕೆಳಗೆ ಸಿಕ್ಕಾಕೊಂಡ್ಬಿಡತ್ತಂತೆ. ಅದು ಏನು ಸದ್ದು ಮಾಡಲ್ಲ. ಅಂದರೆ ಇವಾಗ ನಿಮಗೆ ನೋವಾದಾಗ ನೀವು ಹೇಗೆ ಅಮ್ಮ ಅಂತ ಅಂತೀರಾ, ಇಲ್ಲ ಏನಾದರೂ ಒಂದು ರೆಸ್ಪಾನ್ಸ್ ಕೊಡ್ತೀರಾ ಅಲ್ವಾ? ಬಟ್ ಆ ಅಳಿಲು ಏನು ಸದ್ದೇ ಮಾಡೋದಿಲ್ಲ, ಹಾಗೆ ಸುಮ್ಮನೆ ಇರುತ್ತೆ. ರಾಮ ಅದನ್ನು ನೋಟಿಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಕೈಯಲ್ಲಿ ತೊಗೊಂಡು ಅಳಿಲಿಗೆ ಕೇಳ್ತಾರೆ, ಏನಂತ, ಯಾಕೆ ನೀನು ನಾನು ತುಳಿದ್ರೂ ಕೂಡ ಏನು ಶಬ್ದ ಮಾಡಲಿಲ್ಲ, ಸುಮ್ಮನೆ ಯಾಕಿದ್ದೆ ಅಂತ. ಆವಾಗ ಆ ಅಳಿಲು ಹೇಳುತ್ತಂತೆ, ಭಗವಂತ ನೀನೇ ತುಳಿದಾಗ ನಾನಿನ್ನು ಯಾರನ್ನು ಕರೀಲಿ ಅಂತ. ಲೈಕ್ ವಾಟ್ ಅ ಮೀನಿಂಗ್ಫುಲ್ ಅಲ್ವಾ? ಸೊ ದೇವ್ರನ್ನ ನಾವು ಎಷ್ಟು ನಂಬ್ತೀವಿ, ಎಷ್ಟು ನಾವು ಟ್ರೈ ಮಾಡ್ತೀವಿ ಅವ್ರನ್ನ ನಂಬೋದಕ್ಕೆ. ಅವ್ರು ಒಂದಿನ ನಮ್ಮನ್ನು ಕೈಯಲ್ಲಿ ಹಿಡಿದು ಎತ್ತಿ ನಮ್ಮ ಒಂದು ನೋವನ್ನು ಕೇಳ್ತಾರೆ. ಓಕೆ. ಸೊ ನಿಜ ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಇದು ಮೋಸ್ಟ್ಲಿ ಇದೇ ನನ್ನ ಫಸ್ಟ್ ವೀಡಿಯೋ ಅನ್ಸುತ್ತೆ ಇಷ್ಟು ನಿಧಾನಕ್ಕೆ ಮಾತಾಡಿ ಮತ್ತು ಅಷ್ಟು ಮಾತಾಡದೇ ಇರೋದು. ಇಲ್ಲ ನೀವು ಕೆಲವು ವೀಡಿಯೋಸಲ್ಲಿ ನೋಡ್ಬೋದು, ಪಟ ಮಾತಾಡ್ಬಿಟ್ಟು ನಾನು ಲೈಕ್ ವೀಡಿಯೋನೇ ಮುಗಿಸ್ಬಿಟ್ಟಿರ್ತೀನಿ. ಹಾರ್ಡ್ಲಿ ನಿಮಗೆ ಒಂದು 10-15 ಮಿನಿಟ್ಸ್ ವೀಡಿಯೋ ಅಂತೂ ಸಿಗೋದೇ ಇಲ್ಲ. ತುಂಬ ಲಾಂಗ್ ರೀಡಿಂಗ್ ಇದ್ದರೆ ಅಷ್ಟೇ ಸಿಗುತ್ತೆ. ಎನಿವೇಸ್, ಐ ಆಮ್ ಸೋ ಎಮೋಷ್ನಲಿ ಕನೆಕ್ಟೆಡ್. ಲೈಕ್ ನಂಗೆ ಲಿಟ್ರಲಿ ಗೂಸ್ ಬಂಪ್ಸ್ ಬರ್ತಿದೆ ಇದನ್ನು ಮಾತಾಡಬೇಕಾದ್ರೆ. ನಂಗೆ ಇದನ್ನು ಶೇರ್ ಮಾಡಬೇಕನ್ನಿಸ್ತು, ಅದಕ್ಕೆ ವೀಡಿಯೋ ಮಾಡಿದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಜೈ ರಾಮ ನಮ್ಮೆಲ್ಲರನ್ನು ಕಾಪಾಡಲಿ. ಅವನ ಥರ ನಾವು ಲೈಫಲ್ಲಿ ಎಥಿಕ್ಸ್ನ ಹಿಡ್ಕೊಂಡು ಬದುಕೋಣ. ಯಾವಾಗಲೂ ಯಾರಿಗೂ ಹರ್ಟ್ ಮಾಡದೆ ಖುಷಿಯಾಗಿ ಅವರವರ ಸಂದರ್ಭಗಳನ್ನು ಅರ್ಥ ಮಾಡಿಕೊಂಡು ಅವ್ರು ಏನು ಅನ್ನೋದನ್ನು ತಿಳ್ಕೊಂಡು ಜೀವನ ಮಾಡೋಣ. ಓಕೆ. ಎಸ್, ಇವಾಗ ಮೆಸೇಜ್ ಏನು ಅಂತ ನೋಡೋಣ ಬನ್ನಿ. ಸೊ ಶ್ರೀರಾಮನಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ. ಜೈ ಶ್ರೀರಾಮ್. ಸೀಕ್ ಔಟ್ ಮೋರ್ ಆಪ್ಷನ್ಸ್. ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಬೌಂಡ್ರಿ ಹಾಕ್ಕೊಂಡು ಇಷ್ಟಕ್ಕೆ ಸೀಮಿತ ಅಂತ ಏನು ಕೂತಿದ್ದೀರಲ್ಲ, ಅಲ್ಲ.
ನಿಮಗೆ ತುಂಬ 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 ಆಪರ್ಚುನಿಟಿಗಳಿದೆ, ಆಪ್ಷನ್ಸ್ಗಳಿದೆ, ಹುಡುಕೋಕೆ ಸ್ಟಾರ್ಟ್ ಮಾಡಿ. ಸೊ ಈಗ ರಾವಣನನ್ನು ಬೇಟೆ ಆಡೋದಕ್ಕೆ ರಾಮ ಜಸ್ಟ್ ಲೈಕ್ ಡೈರೆಕ್ಟಾಗಿ ಹೋಗಿ ಬೇಟೆ ಆಡಿ ಬರಲಿಲ್ಲ. ಎಷ್ಟು ಆಪ್ಷನ್ಸ್ ಹುಡುಕೊಂಡು ಒಂದು ಸೇತುವೆನ ಕಟ್ಕೊಂಡು ಅದರಲ್ಲಿ ಎಷ್ಟು ಜನ ಹೆಲ್ಪ್ ಮಾಡಿದ್ರು, ಎಷ್ಟೆಲ್ಲ ನಡೀತು ಅಲ್ವಾ, ತುಂಬ ಪ್ರಾಸೆಸ್ ಇತ್ತು, ರೈಟ್? ಸೊ ಹಾಗೆ ನೀವು ಆಪ್ಷನ್ನ ಹುಡುಕೊಳ್ಳಿ. ನಿಮ್ಮ ಗುರಿನ ಮುಟ್ಟೋದಕ್ಕೆ ನಿಮಗೆ ಏನೆಲ್ಲ ಸಾಧ್ಯ ಆ ಆಪ್ಷನ್ಗಳನ್ನು ನೀವು ಹುಡುಕೋಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಸೀಕ್ ಔಟ್ ಮೋರ್ ಆಪ್ಷನ್ಸ್. ನಿಮ್ಮ ಯಾವುದೇ ಕಾರ್ಯ ಇರಲಿ, ಯಾವುದೇ ಕೆಲಸ ಇರಲಿ, ಇನ್ನು ಅದನ್ನು ದೃಢಪಡಿಸ್ಕೊಳ್ಳೋಕ್ಕೆ ಅಥವಾ ಅದನ್ನು ಕರೆಕ್ಟಾದ ವೇಯಲ್ಲಿ ಮಾಡೋದಕ್ಕೆ ಏನು ಮಾಡಬಹುದು, ಯಾವ್ಯಾವ ಥರ ಮಾಡಬಹುದು, ಇದಕ್ಕೆ ಏನೇನು ಆಪ್ಷನ್ ಇದೆ, ನಂದು ಈ ಒಂದು ಡಿಸೈರ್ ಫುಲ್ಫಿಲ್ ಆಗೋದಕ್ಕೆ ಏನು ಆಪ್ಷನ್ ಇದೆ, ಅಥವಾ ನನ್ನ ಈ ಕೆಲಸ ಸಕ್ಸಸ್ ಆಗೋದಕ್ಕೆ ಏನು ಆಪ್ಷನ್ ಇದೆ, ಹುಡುಕಿ. ಯಾವ ಆಪ್ಷನ್ ಸರಿ ಅದನ್ನು ಚೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಜೈ ಶ್ರೀರಾಮ್. ಇದು ನಮ್ಮ ಬಿಗ್ಗೆಸ್ಟ್ ಡೇ, 500 ವರ್ಷಗಳ ನಂತರ. ಓ ಮೈ ಗಾಡ್, ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್. ಎಸ್, ಥ್ಯಾಂಕ್ ಯು.